ಸಾಕ್ಷಿ ಎಷ್ಟು ಹಣ ಮಾಡಿಲ್ಲ ಗೊತ್ತುಂಟಾ? ದೇವ್ರ ಹತ್ರ ಬೇಡ್ಕೊಳ್ಳೋದು ಯಾವಾಗ್ಲೂ ಒಂದು ಜಾಗ ಮತ್ತೆ ಹಣ ಪಟ್ಟ ಕೊಡು ಅಂತ ಹೇಳಿ. ಸಾಕಿ 4 ದಿವಸ ಶೋಕಿ ಮಾಡಿ 4 ದಿವಸ ವಾಕಿಂಗ್ ಕರ್ಕೊಂಡು ಹೋಗಿ 14 ವರ್ಷ ಸಾಕುವ ಯೋಗ್ಯತೆ ಇದ್ರೆ ಅಷ್ಟೇ ಸಾಕಿ, ಇಲ್ಲದಿದ್ರೆ ಸಾಕ್ಲಿಕ್ಕೆ ಹೋಗ್ಬೇಡಿ. ನಿಮ್ ಹಸ್ಬೆಂಡ್ ಏನ್ ಮಾಡ್ಕೊಂಡಿರೋದು? ಅವರೇನು ಮೇಲಿನಿಂದ ಉದುರಿದವರಲ್ಲ. ಅವನ್ ಇಲ್ಲಿ ಬಂದ್ರೆ ಉಂಟಲ್ಲ, ಇಲ್ಲಿ ಮಹಾ ಯುದ್ಧವೇ ಆಗ್ತದೆ. ಸುಬ್ಲಕ್ಷ್ಮಿ, ಬೊಬ್ಬರಾವಣ, ಸಿಂಬಾ ಇವನು ಟ್ರೈನ್ ಆಕ್ಸಿಡೆಂಟ್ ಅಲ್ಲಿ ಸಿಕ್ಕಿದ್ದು. ಇವಳು ಲಕ್ಷ್ಮಿ ಅಂತ ಹೇಳಿ ಶಂಕರ್ಪುರದಿಂದ ರೆಸ್ಕ್ಯೂ ಮಾಡಿದ್ದು. ಸ್ಕಿನ್ ಕ್ಯಾನ್ಸರ್. ಮೇಡಮ್ ನಿಮ್ ಹಸ್ಬೆಂಡ್ ಏನ್ ಮಾಡ್ಕೊಂಡಿರೋದು? ಅವರು ಮೆಕ್ಯಾನಿಕಲ್ ಇಂಜಿನಿಯರ್. ಇಲ್ಲೇ ಬೈಕಂಪಾಡಿ, ಮಂಗಳೂರಲ್ಲಿ ಬೈಕಂಪಾಡಿ ರುಚಿಸೋಯ್ ಅಂತ ಈಗ ಪತಂಜಲಿ ಆಗಿದೆ, ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇದೆಲ್ಲ ನಮ್ಮ ಬೆಕ್ಕುಗಳು. ಒಳಗಡೆ ಹೋಗೋದು ಮೇಡಮ್? ಹೋಗ್ಬೇಕಾ? ಇಲ್ಲಿ ಕಕ್ಕ ಮಾಡಿದಾರೆ, ನೋಡ್ಕೊಳ್ಳಿ. ಕಷಾನ ಕಸಲ ಬಿತ್ತ. ಮೇಡಮ್ ಬೆಕ್ಕುಗಳಿಗೂ ಹೆಸರೇನಾದ್ರು ಇಟ್ಟಿದ್ದೀರಾ? ಬೆಕ್ಕು ಅದಕ್ಕೆ ಬೆಕ್ಕುಗಳಿಗೂ ಹೆಸರು ಇಟ್ಟಿದ್ದೀರಾ? ಇವನನ್ನು ಗೌಡ್ರೆ ಅಂತ ಕರೆಯುವುದು. ಇದು ಚಿಂಜು, ಸುಬ್ಲಕ್ಷ್ಮಿ, ಬೊಬ್ಬರಾವಣ, ಸಿಂಬಾ. ಅವನೇ ಆಕ್ಚುಲಿ ಪರ್ಷಿಯನ್, ಇದು ಪರ್ಷಿಯನ್ ಬ್ರೀಡ್. ನನಗೆ ಉರುವ ಮಾರ್ಕೆಟ್ ಹತ್ರ ಸಿಕ್ಕಿದವನು. ಅವನು ಬಂದಾಯ್ತು ಒಂದು 5-6 ವರ್ಷ ಆಯ್ತಾ ಹೇಳಿ. ಅವ್ನು ಬಂದು 6 ವರ್ಷ ಜಾಸ್ತಿ ಆಯ್ತು. ಅವನ ಹುಲಿ ಹಿಡ್ಕೊಂಡ್ ಬಂದದ್ದು ಬಾಕ್ಸ್ಗೆ, ಅಷ್ಟು ಜೋರಿದ್ದವನು. ಅದಕ್ಕೆ ಸಿಂಬಾ ಅಂತ ಹೆಸರು ಇಟ್ಟಿದ್ರು. ಅಡಾಪ್ಷನ್ಸ್ ಆಯ್ತು. ಬೆಳಿಗ್ಗೆ ಹೋದ, ಬೆಳಿಗ್ಗೆ ಬೇಗ ಬಂದು ಅಕ್ಕ ನಂಗೆ ಕೊಡಿ ಅಂತ ಹೇಳಿ ಕರ್ಕೊಂಡು ಹೋದ್ರು. ಕಾರಲ್ಲಿ ಬಂದಿದ್ರು. ಸಂಜೆ ಅಷ್ಟೊತ್ತಿಗೆ ಫೋನ್ ಮಾಡಿದ್ರು, ಅವನಿದ್ದವರಿಗೆಲ್ಲ ಕಚ್ತಾ ಇದ್ದಾನೆ ಅಂತ ಹೇಳಿ. ನನಗೆ ಏನು ಮಾಡ್ಲಿಲ್ಲ. ಮತ್ತೆ ಇಲ್ಲೇ ಸರ್ಜರಿ ಮಾಡಿಸಿದೆ, ಇಲ್ಲೇ ಇದ್ದಾನೆ. ಮೇಡಮ್ ಜನರಲ್ ಆಗಿ ಈ ಬೆಕ್ಕುಗಳದ್ದು ಲೈಫ್ ಸ್ಪ್ಯಾನ್ ಎಷ್ಟಿರುತ್ತೆ? ಬೆಕ್ಕು ಮತ್ತೆ ನಾಯಿಗಳದ್ದು ಎಲ್ಲ 14 to 16. ಸೇಮ್ ಬೆಕ್ಕು ಮತ್ತೆ ನಾಯಿ ಎರಡು, ಮ್ಯಾಕ್ಸಿಮಮ್ 16. ಮೇಡಮ್ ಇಲ್ಲಿ ಏನಾದ್ರು ಅಕಸ್ಮಾತ್ ಇಲ್ಲಿ ಏನಾದ್ರು ಯಾವ್ದಾದ್ರು ನಾಯಿ ಅಥವಾ ಬೆಕ್ಕು ಡೆತ್ ಆದ್ರೆ? ತುಂಬಾ ಸತ್ತಿದೆ. ಅವಾಗ ಏನ್ ಮಾಡ್ತೀರಾ? ನಮ್ದು ತೋಟವೇ, ತೋಟದಲ್ಲೇ ತೋಟದಲ್ಲಿ ಹೂಳುದು, ಅದ್ರ ಮೇಲೆ ಒಂದು ಗಿಡ ನೆಡೋದು, ಎಲ್ಲ ಇಲ್ಲೇ ಹೂಳ್ತೇವೆ. ಯಾವ್ದನ್ನು ಕೂಡ ಕವರಿಗೆ ಕಟ್ಟಿ ಕಾರ್ಪೊರೇಷನ್ ಕೊಡುವ ಇದೇ ಇಲ್ಲ. ಬರ್ಡ್ ಏನಾದ್ರು ಸಿಕ್ಕಿದ್ರೆ ಅದು ಸತ್ರು ಕೂಡ ಅದನ್ನು ಕೂಡ ನಾವು ಹೂಳೋದು, ಬಿಸಾಡುವಂತದ್ದು ಏನೂ ಇಲ್ಲ. ಮೇಡಮ್ ನಿಮ್ಮ ಅಂದಾಜಲ್ಲಿ ನೀವು ಎಷ್ಟು ಅಂದ್ರೆ ಈ ರೀತಿ ಒಂದು 200ಕ್ಕಿಂತ ಜಾಸ್ತಿ ಇರ್ಬೋದು. 200ಕ್ಕಿಂತ ಜಾಸ್ತಿ ಇರ್ಬೋದು. ಯಾಕೆ ಹೇಳಿದ್ರೆ ಈಗ ಆಸರೆ ಅಂತ ಹೇಳಿ ಒಂದಷ್ಟು ಜನರಿಗೆ ಹೋಗಿದೆ. ಎಲ್ಲೇ ಆಕ್ಸಿಡೆಂಟ್ ಆಗಿ ಸತ್ರು ಕೂಡ ಮೇಡಮ್ ಅಂದ್ರೆ ಫೀಡರ್ಸ್ ಗಳಿಗೆ ಒಂದು ಸೆಂಟಿಮೆಂಟ್ ಅಂತ ಹೇಳಿ ಇರ್ತದೆ. ನಮ್ಮ ನಾಯಿ ಒಂದು ಆಕ್ಸಿಡೆಂಟ್ ಆಗಿ ಸತ್ತಿತ್ತು ಮೇಡಮ್, ನಾವು ಫ್ಲಾಟ್ ಅಲ್ಲಿ ಇರೋದು, ತಂದು ಹೂಳ್ಬೋದಾ? ಸರಿ ತನ್ಗೆ ಹೇಳುದು. ಹೊಂಡ ತೆಗಿಯೋದು ನಾನು, ಇಲ್ಲ ಅವ್ರು ಯಾರಾದ್ರೂ ಹೊಂಡ ತೆಗಿತೇವೆ, ಇಲ್ಲೇ ಹೂಳ್ತೇವೆ ಅಂತರು ತುಂಬಾ ಬರ್ತಾರೆ. ಅದೇ ನಮ್ಗೆ ಎಲ್ಲಿ ಹೂಳ್ಲಿಕ್ಕೆ ನಮ್ಗೆ ಟೆನ್ಷನ್ ಆಗ್ತದೆ. ಹೊಂಡ ತೆಗಿಲಿಕ್ಕೆ ಎಲ್ಲಿ ಯಾವ ಎಲಬು ಸಿಗ್ತದೆ ಗೊತ್ತಾಗುದಿಲ್ಲ, ಅಷ್ಟು ಹೂತಿದ್ದೇವೆ. ಅಷ್ಟು ವರ್ಷದಲ್ಲಿ ಮಾಡಿರ್ತೇವೆ. ಪಿನ್ನುಚೆ ಮೇಡಮ್ ಆಕ್ಚುಲಿ ಇಲ್ಲಿ ಖುಷಿಯಾಗೋ ವಿಚಾರ ಏನು ಅಂದ್ರೆ ಎಲ್ಲಾ ಪ್ರಾಣಿಗಳಿಗೂ ಒಂಥರ ಫ್ರೀ ಆಗಿ ಬಿಟ್ಟಿದ್ದೀರಾ. ಸೊ ಇದು ಮೇನ್ ಅಂದ್ರೆ ರೆಸ್ಕ್ಯೂನ ಸುಮಾರು ಜನ ಕೇಜಲ್ ಮಾಡ್ತಾರೆ, ಸೊ ಅದು ಸರಿ ಇಲ್ಲ. ಇಲ್ಲ, ನಾನು ಆತರ ಮಾಡಲ್ಲ. ನಾನು ಅಲ್ಲಿ ಒಂದು ನಿಮ್ಗೆ ಕೇಜ್ ತೋರಿಸಿದ್ನಲ್ಲ, ಅವನನ್ನ ಯಾಕೆ ಇಟ್ಟಿದ್ದೇನೆ ಹೇಳಿದ್ರು, ಮೇಲ್ ಅವನು ಸರ್ಜರಿ ಆಗ್ಲಿಲ್ಲ. ಅವನ್ ಇಲ್ಲಿ ಬಂದ್ರೆ ಉಂಟಲ್ಲ, ಇಲ್ಲಿ ಮಹಾ ಯುದ್ಧವೇ ಆಗ್ತದೆ. ಅವನಿಗೆ ಅವ್ನು ಹೀಟ್ ಅಲ್ಲಿ ಇರ್ತಾನೆ. ಸರ್ಜರಿ ಮಾಡಿದ್ರೆ ಅವನಿಗೆ ಸೆನ್ಸ್ ಆಗುದಿಲ್ಲ. ಯಾಕೆ ಹೇಳಿದ್ರೆ ಇಲ್ಲಿ ಫೀಮೇಲ್ಸ್ ಇದಾರಲ್ಲ, ಅದಕ್ಕೋಸ್ಕರ. ನನ್ನ ಫೀಮೇಲ್ ಕೂಡ ಸರ್ಜರಿಯೇ, ಮೇಲ್ ಕೂಡ ಸರ್ಜರಿಯೇ. ನೋಡಿ ಇವನ ಮೇಲ್ ಯಾರು? ಇವನ ಮೇಲ್ ಜಿಂಜು, ಇವನು ಮೇಲ್. ಮತ್ತೆ ಇನ್ನೊಬ್ಬ ಇದ್ದಾನೆ ಬಾಬು ಅಂತ ಹೇಳಿ, ಇವನು ದೊಡ್ಡ ಜಗಳ ಗಂಟ. ಹೌದಾ? ನೋಡಕ್ಕೆ ಸೈಲೆಂಟ್. ಅವನಿಗೆ ಆಪರೇಷನ್ ಮಾಡಿದ ಮೇಲೆ ಸರಿಯಾದ. ಮತ್ತೆ ಯಾರಾದ್ರೂ ಹುಡುಗಿಯರು ಬಂದ್ರೆ ಅವರ ಜೊತೆ ಮೇಲ ಕಟ್ಟುದು, ಹುಡುಗರ ಹತ್ರ ಹೋಗುದಿಲ್ಲ ಅವನು. ಇದೊಂದು ದುರ್ವಾಸ್ಮುನಿ ಅಂತ ಹೇಳಿ, ಅವಳಿಗೆ ನನ್ನನ್ನು ಕಂಡ್ರೆ ಆಗುದಿಲ್ಲ. ಹೌದಾ? ಅವಳ ಹಾಗೆ. ಮೇಡಮ್ ಇಲ್ಲಿ ಏನಾದ್ರು ಈ ನಾಯಿಗಳು ಅಥವಾ ಬೆಕ್ಕಳು ಯಾವ್ದು ಕಿತ್ತಾಡ್ಕೊಳ್ಳೋದು, ಕಚ್ಚಾಡೋದು, ಆ ರೀತಿ ಸಿಚುವೇಶನ್ ಯಾವ ತರ? ಸಾರಿ ಬೀಳ್ತದೆ ಪೆಟ್ಟು. ಸರಿ ಕೊಡ್ತೇನೆ ನಾನು. ಬೆಕ್ಕನ್ನು ಹಿಡಿಲಿಕ್ಕಿಲ್ಲ, ನಮ್ಮದಿರ್ಲಿ ಹೊರಗಿದ್ದೇ ಬರ್ಲಿ, ಬೆಕ್ಕು ಹಿಡಿಲಿಕ್ಕಿಲ್ಲ. ಸಾರಿ ಕೊಡ್ತೇನೆ ಪೆಟ್ಟು. ನಾನು ಸಾಕಿದ್ದೇನೆ, ನಾನು ಊಟ ಹಾಕಿದ್ದೇನೆ, ಅವನು ತಪ್ಪು ಮಾಡಬಾರ್ದು, ಬೆಕ್ಕು ಹಿಡಿಬಾರ್ದು. ಯಾಕೆ ಹೇಳಿದ್ರೆ ಅವರು ಹೇಗೆ ಇಲ್ಲಿ ಕುತ್ಕೊಂಡಿದ್ದಾರೆ, ಅವರಿಗೆ ಹೇಗೆ ಊಟ ಸಿಗ್ತಾ ಇದೆ, ಇವರು ಕೂಡ ಹಾಗೆ, ಇವುಗಳು ಕೂಡ ಬಂದವ್ರೆ. ಅವರೇನು ಮೇಲಿನಿಂದ ಉದುರಿದವರಲ್ಲ, ಅವರನ್ನು ಕೂಡ ನಾನು ರೆಸ್ಕ್ಯೂ ಮಾಡಿದ್ದಾರೆ. ಅವರಿಗೆ ಹೇಗೆ ಕರೆಕ್ಟ್ ಆಗಿ ಅವ್ರು ಇರ್ಬೇಕು, ಇವರು ಸಹ ಹಾಗೆ. ಒಬ್ಬರನ್ನೊಬ್ಬರು ಹೊಡಿಲಿಕ್ಕೆ ಹಿಡಿಲಿಕ್ಕೆ ಎಲ್ಲ ಏನಿಲ್ಲ. ಸಾರಿ ಕೊಡ್ತೇನೆ ಪೆಟ್ಟು. ಶಾಂಬಾಬ್ ಅಂತ ಹೇಳಿದ್ಲಲ್ಲ, ಅವಳು ಹಿಡಿತಾ ಇದ್ಲು, ಸಾರಿ ಪೆಟ್ಟು ಕೊಟ್ಟಿದ್ದೇನೆ. ಈಗ ಹಿಡಿಲಿ ನೋಡು, ಹಿಡಿಯುವುದಿಲ್ಲ. ತಪ್ಪು ಮಾಡಿದಾಳೆ ಅವಳು, ಶಿಕ್ಷೆ ಕೊಡ್ಲೇಬೇಕಲ್ಲ. ಈಗ ಹಿಡಿಯುವುದಿಲ್ಲ, ಈಗ ಹೇಗೆ ಚಂದದಲ್ಲಿದ್ದಾಳೆ ಹಾಗೆ. ಮೇಡಮ್ ಒಂದು ಆವರೇಜ್ ಅಲ್ಲಿ ನೀವು ಮಂತ್ಲಿ ಎಷ್ಟು ಅನಿಮಲ್ಸ್ ನ ರೆಸ್ಕ್ಯೂ ಮಾಡಬಹುದು? ಡೈಲಿ ಫೋನ್ಸ್ ಬರ್ತವೆ. ಈಗಲಿದೊಂದು ಫೋನ್ ಬಂತು. ಈಗಲ್ ನೀವು ರೆಸ್ಕ್ಯೂ ಮಾಡ್ತೀರಾ? ಓಕೆ. ಬಟ್ ಇಲ್ಲಿಲ್ಲ ಅನ್ಸುತ್ತೆ. ನಾನು ಯಾವ್ದನ್ನು ಕೂಡ, ಬರ್ಡ್ ಕಾಗೆ ಕೂಡ ಇತ್ತು, ಪಿಜನ್ ಕೂಡ ಇತ್ತು, ಲವ್ ಬರ್ಡ್ಸ್ ಕೂಡ ಇತ್ತು. ಸರಿಯಾದ್ರೆ ಫ್ರೀ ಬಿಡ್ತಾರೆ.
ಸತ್ರೆ ಇಲ್ಲೇ ಉಳ್ತೇನೆ. ನನ್ನದು ಕೇಜಲ್ಲಿ ಹಾಕಿ ಪರ್ಮನೆಂಟ್ ಇಡುವಂತದಿಲ್ಲ. ಇದ್ರದ್ದು ಈಗಲಿದು ಒಂದು ಕಣ್ಣು ಮಾತ್ರ ಕಾಣುದಿಲ್ಲ, ಒಂದು ಸರಿ ಇದೆ, ತಂದು ಕೊಡಿ ಹೇಳಿದ್ದೇನೆ, ನೋಡ್ಬೇಕು. ಡಾಕ್ಟರ್ ಹತ್ರ ತೋರಿಸ್ತೇನೆ. ಹಾರ್ಲಿಕ್ಕೆ ಇದಾದ ಮೇಲೆ ನಾವು ಅದನ್ನ ಪಂಜರದಲ್ಲಿ ಹಾಕಬಾರ್ದಲ್ಲ, ಬಿಟ್ಟು. ಹಾಗಾಗಿ ನಮ್ಮಲ್ಲಿ ಯಾವ್ದು ಕೂಡ ಬರ್ಡ್ಸ್ ಕೇಜಲ್ಲಿ ಇಲ್ಲ, ಎಲ್ಲ ಬಿಡುವಂತದ್ದು. ಇವರನ್ನು ಕೂಡ ಬೆಳಿಗ್ಗೆ ನೀವು ಬೇಗ ಬಂದಿದ್ರೆ ಇವರು ಇಲ್ಲಿ ಇರ್ತಿದ್ರು, ಅಲ್ಲಿ ಎಲ್ಲ ಹೊರಗೆ, ಬೆಳಿಗ್ಗೆ ಸಂಜೆ ಹೊರಗೆ, ಫುಡ್ ಹಾಕುವಾಗ ಮಾತ್ರ ಒಳಗೆ. ಕ್ಯಾಟಿಗೆ ಮಾತ್ರ ಕ್ಯಾಟ್ ಫುಡ್, ಅವುಗಳಿಗೆ ಡಿಸ್ಕಸ್ ಮತ್ತೆ ಮಿಯಾವ್ ಮಾತ್ರ ಯೂಸ್ ಮಾಡುದು. ಇದು ಬಿಟ್ರೆ ಇನ್ನೇನು ರೈಸ್ ಆತರ ಏನಿಲ್ಲ, ತಿನ್ನುದೇ ಇಲ್ಲ. ರೈಸ್ ಹಾಕಿದ್ರೆ ಅಂದ್ರೆ ಅಭ್ಯಾಸ ಆಗಿದೆ ಅಲ್ಲ. ಕರ್ಡ್ ರೈಸ್ ಮೊಸರನ್ನ ವಾರಕ್ಕೊಂದ್ಸಲ ಹಾಕ್ತೇನೆ, ಚುಚ್ಚು ತಿಂತಾರೆ. ಮತ್ತೆ ಹಾಕ್ಲೇಬೇಕು ಮೊಸರು, ಒಂಚೂರು ಒಳ್ಳೇದಲ್ಲ ಹುಳಕ್ಕೆ, ಹಾಕ್ತೇನೆ. ಮತ್ತೆ ಫಿಶ್ ಹಾಕ್ತೇನೆ ವಾರಕ್ಕೊಂದ್ಸಲ, ಬೂತಾಯಿ ಫಿಶ್ ಬೇಯಿಸಿ. ಸಂಡೆ ಅದು ಆರಾಮದ ಕೆಲಸ ಮಾಡ್ಬೇಕು. ಸಂಡೆ ಅದು ಕ್ಲೀನ್ ಎಲ್ಲ ಮಾಡ್ಬೇಕು. ಇಲ್ಲ ಫೋನ್ ಮಾಡಿ ಹೇಳಿದ್ರೆ ಕ್ಲೀನ್ ಮಾಡಿ ಇಡ್ತಾನೆ, ತಂದು ಬಿಸಿ ನೀರಲ್ಲಿ ಚಂದ ಮಾಡಿ ಬೇಯಿಸಿ ಕ್ಲೀನ್ ಮಾಡಿ ಹಾಕ್ತೇನೆ. ಅದು ಸರಿ ತಿಂತಾರೆ. ಮೊಸರನ್ನ ಮುಟ್ಟುದಿಲ್ಲ, ಜಾರ್ತದೆ ಮೆಲ್ಲ ಬನ್ನಿ. ಪಿನ್ನಚೆ ಇವಳು 8 ವರ್ಷ, ಪಿನ್ನುಚ್ಚಿ ಅಂತ ಹೇಳಿ 8 ವರ್ಷ ಇವಳಿಗೆ. ಇದು ಕೂಕುರಿ ಅಂತ ಹೇಳಿ ಸ್ಕಿನ್ ಇನ್ಫೆಕ್ಷನ್. ಅವಳು ಚೂಚು, ಅವಳಿಗೆ 5 ವರ್ಷ. ಅಲ್ಲಿದೆ ಅವನು ಪೆದ್ದನಾಗೆ ಮಾಡುದು, ಅವನಿಗೆ ಪೆದ್ದ ಅಂತ ಹೇಳುದು. ಅವನಿಗೆ 3 ವರ್ಷ. ಇವಳು ಮೋಸು 10 ವರ್ಷದವಳು, ಸೇಮ್ ಝೂಸು ಇದ್ದಾಳಲ್ಲ, ಝೂಸು ಮೋಸು ಇಬ್ರನ್ನು ಕೂಡ ಒಂದೇ ಸಲ ರೆಸ್ಕ್ಯೂ ಮಾಡಿದ್ದು. ಏಯ್ ಪಿನಚೆ, ಇದು ಲಿಲ್ಲಿ ಅಂತ. ಲಿಲ್ಲಿ ಬನ್ನಿ, ಇವಳು ಲಿಲ್ಲಿ. ಏನ್ ಮಾಡುದಿಲ್ಲ. ಇವರು ಸ್ನೂಫಿ ಅಂತ ಹೇಳಿ. ಸ್ನೂಫಿ ಪಾತಿರ್ ಮಗ. ಮೇಡಮ್ ಇಲ್ಲಿಗೆ ವಿಸಿಟ್ ಮಾಡ್ತಾ ಇರ್ತಾರೆ, ಮಾಡ್ತಾರೆ, ಫೋನ್ ಮಾಡ್ತಾರೆ, ನೀವಿದ್ದೀರಾ ಕೇಳ್ತಾರೆ. ಬನ್ನಿ, ನಾನು ಇದ್ರು ಬಂದು ನೋಡ್ಬೋದು ಹೇಳ್ತೇನೆ, ಇಲ್ಲ ನೀವಿದ್ದಾಗ್ಲೇ ಹೇಳ್ತಾರೆ, ಬರ್ತೇನೆ. ಬನ್ನಿ. ಇದೆಲ್ಲ ಸಣ್ಣ ಮರಿಗಳು ರೆಸ್ಕ್ಯೂ ಮಾಡಿದ್ದು, ಚಿಕ್ಕ ಹೌದು. ಮೊಸರನ್ನ ಇಟ್ಟದವ್ರಿಗೆ ಎಲ್ಲ ಇನ್ಫೆಕ್ಷನ್, ಕಣ್ಣು ಇನ್ಫೆಕ್ಷನ್, ಡ್ರಾಪ್ಸ್ ಹಾಕಿ. ಮೇಡಮ್ ಇದು ಎಷ್ಟು ಮಂತ್ಸ್ ಇರಬಹುದು? ಇದು ಇದೊಂದು ಮಂತ್ ಆಗ್ಲಿಲ್ಲ, ಅವುಗಳಿಗೊಂದು 20 ಡೇಸ್ ಅಷ್ಟೇ. ಎಲ್ಲ 20 ಡೇಸ್ ಇದ್ದು. ಇವನು ಹೇಳಿದ್ನಲ್ಲ ನಿಮ್ಗೆ ನಾನು, ಇವನನ್ನು ಯಾಕೆ ಕೇಜಲ್ಲಿ ಹಾಕಿದೆ ಅಂತ ಹೇಳಿ. ಇವನಿಗೆ ನ್ಯೂಟರ್ ಮಾಡ್ಲಿಕ್ಕಿದೆ, ಆಮೇಲೆ ಅವನನ್ನು ಫ್ರೀ ಬಿಡುದು. ಇದು ನಮ್ಗೆ ತಂದು ಕೊಟ್ಟದೊಬ್ರು, ಅಂದ್ರೆ ರೋಡಲ್ಲಿ ಇದ್ದದನ್ನ. ರೌಡಿ ಹೇಳಿದ್ರೆ ರೌಡಿ ಜಮ್ ಹುಡುಗ. ಇವನಿಗೆ ನಾನು ಮೀಶಾ ಅಂತ ಹೆಸರಿಟ್ಟಿದ್ದೇನೆ. ಇದು ಮಾಯಾ ಅಂತ ಹೇಳಿ. ಇವಳಿಗೆ ಕಾಲ್ ಸರಿ ಇಲ್ಲ, ಅವಳಿಗೆ ಇವತ್ತು ಇಲ್ಲದ್ರೆ ನಾಳೆ ಸ್ನಾನ ಮಾಡಿಸ್ಲಿಕ್ಕೆ. ನನ್ನ ಫ್ರೆಂಡ್ ಒಬ್ಳಿದ್ದಾಳೆ ಮಮತಾ ಅಂತ ಹೇಳಿ, ಅವಳು ಬರ್ತಾಳೆ ಸ್ನಾನ ಮಾಡಿಸ್ಲಿಕ್ಕೆ. ಅಂದ್ರೆ ಅವಳದ ಅದೇ ಗ್ರೂಮಿಂಗ್ ಸೆಕ್ಷನ್ ಒಂದಿದೆ, ಅದನ್ನೆಲ್ಲ ಟ್ರಿಮ್ ಎಲ್ಲ ಮಾಡಿ ಕ್ಲೀನ್ ಮಾಡ್ತಾಳೆ. ಬಾಕಿಯವರನ್ನೆಲ್ಲ ನಾವೇ ಮಾಡುದು. ಇವನು ಟ್ರೈನ್ ಆಕ್ಸಿಡೆಂಟ್ ಅಲ್ಲಿ ಸಿಕ್ಕಿದ್ದು, ದಾದ ಮಗ, ಲಕ್ಕ ಮಗ. ಹಾಗೆ ಅವನಿಗೆ ನಾನು ಇಂಜು ಅಂತ ಹೆಸರಿಟ್ಟಿದ್ದೇನೆ. ಇಂಜಿನ್ ಇಡ್ಲಿಕ್ಕೆ ಆಗುದಿಲ್ಲಲ್ಲ, ಅದಕ್ಕೆ ಇಂಜು ಅಂತ ಹೇಳಿ. ಇದು ಎಷ್ಟು ದಿವಸ ಆಯ್ತು ಮೇಡಮ್? ಇದು ರೆಸ್ಕ್ಯೂ ಮಾಡಿ 2 ವಾರ ಆಯ್ತು. ಅಂದ್ರೆ ಇದನ್ನ ಈಗ ನೆಕ್ಸ್ಟ್ ಏನಾಗ್ಬೋದು ಅಂತ ಇದು ಈಗ ಡಾಕ್ಟರ್ ಅಂತ ಹೇಳಿದ್ರೆ ಕಟ್ ಮಾಡುದು ಬೇಡ, ಬ್ಲೀಡಿಂಗ್ ಜಾಸ್ತಿ ಆಗ್ತದೆ. ಅದಕ್ಕೆ ನೋಡಿ ಇದು ಹೇಗೂ ಕಟ್ ಆಗಿದೆ, ಇದಿಷ್ಟು ತನ್ನಷ್ಟಕ್ಕೆ ಹೋಗ್ತದೆ ಹೇಳಿದ್ದಾರೆ ಯಾರು ನಮ್ಮ ಉಪದೇಶರು. ಹಾಗೆ ಅದು ಹಾಗೆ. ಇವಳು ಲಕ್ಷ್ಮಿ ಅಂತ ಹೇಳಿ ಶಂಕರ್ಪುರದಿಂದ ರೆಸ್ಕ್ಯೂ ಮಾಡಿದ್ದು. ಸ್ಕಿನ್ ಕ್ಯಾನ್ಸರ್, ಎಷ್ಟೇ ಊಟ ಹಾಕಿದ್ರು ದಪ್ಪ ಆಗುದಿಲ್ಲ. ಊಟ ಮಾಡುತ್ತೆ. ಸಾರಿ ಕಾಯ್ದು ನೋಡಿ, ಅಲ್ಲಿ ಬರ್ಲಿಲ್ಲ ಊಟ ಯಾಕೆ ಅಂತ ಹೇಳಿ ಅಲ್ಲಿ ಕಾಯ್ತಾ ಇದ್ಲು. ಇಲ್ಲಿ ಹೊಟ್ಟೆ ಹತ್ರ ಇತ್ತು, ಹೊಟ್ಟೆ ಹತ್ರ ಇದ್ದದ್ದು ಗುಣ ಆಗಿದೆ. ಕಾಲಿನ ಹತ್ರದ ಹಾಗೆ ಉಂಟು, ಅದ ಕ್ಯೂರ್ ಇಲ್ಲ. ಸ್ಕಿನ್ ಕ್ಯಾನ್ಸರ್ ಕ್ಯೂರ್ ಇಲ್ಲ. ಮೇಡಮ್ ಇದು ಈ ಸ್ಕಿನ್ ಕ್ಯಾನ್ಸರ್ ಇದೆಲ್ಲ ಸ್ಪ್ರೆಡ್ ಆಗಲ್ವಾ ಮೇಡಮ್? ಬೇರೆ ಇದಕ್ಕೆ ಏನೂ ಆಗಲ್ಲ. ಇವನು ಡಂಕು ಅಂತ ಹೇಳಿ, ಇವನಿಗೆ ಸುಮಾರು 8-9 ವರ್ಷ ಆಯ್ತು. ಆಪರೇಷನ್ ಮಾಡಿದಾನಲ್ಲ, ಹಾಗಾಗಿ ಹೆಂಗಿದ್ದಾನೆ. ನಮ್ಮ ಮಕ್ಕಳು. ಮೇಡಮ್ ನಿಮ್ದು ದಿನನಿತ್ಯ ಕೆಲಸಗಳು ಯಾವ್ಯಾವ ತರ ಇರುತ್ತೆ ಒಂದ್ ದಿವಸದಲ್ಲಿ ಬೆಳಗ್ಗೆಯಿಂದ ರಾತ್ರಿ ಗಂಟ? ಬೆಳಗ್ಗೆ ಈಗ ನನ್ನ ಮಗಳನ್ನ ಸ್ವಿಮ್ಮಿಂಗ್ ಕ್ಲಾಸ್ಗೆ ಹಾಕಿದ್ದೇನೆ, ಅದೊಂದು ಎಕ್ಸ್ಟ್ರಾ ಆಡ್ ಆಗಿದೆ. ಅಲ್ಲಿಂದ ಫಸ್ಟ್ ಬೆಳಿಗ್ಗೆ ಒಂದು ಬಿಸಿನೀರು, ಮೊದಲು ಟೀ ಕುಡಿತಿದ್ದೆ, ಈಗ ಟೀ ಬಿಟ್ಟಿದ್ದೇನೆ, ಸ್ವಲ್ಪ ಶುಗರ್ ಕಂಟೆಂಟ್ ಸ್ವಲ್ಪ ಕಡಿಮೆ ಮಾಡು ಅಂತ ಹೇಳಿ. ಸಪುರ ಆಗ್ತಾನೆ ಹೇಳಿದ್ದಾರೆ, ಸಪುರ ಆಗುದು ಕಾಣುದಿಲ್ಲ, ಅದಕ್ಕೆ ಶುಗರ್ ಬಿಟ್ಟಿದ್ದೇನೆ. ಹಾಗೆ ಬೆಳಿಗ್ಗೆ ಒಂದು ಬಿಸಿನೀರು ಆದ ಮೇಲೆ ನನ್ನದು ಕೆಲಸ ಸ್ಟಾರ್ಟ್. ಒಂದು ಹೊರಕ್ಕೆ ಸರ್ಫ್ ಹಿಡ್ಕೊಂಡು ಹೋಗ್ತೇನೆ ತೊಳಿಲಿಕ್ಕೆ. ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಇವತ್ತು ಮಾಡ್ಲಿಲ್ಲ, ಇವತ್ತು ಅಮ್ಮ ಮಾಡಿದ್ದಾರೆ. ಇಲ್ಲಿಂದ ಈ ಶೆಲ್ಟರ್ ಪಾರ್ಕ್, ಆ ಪಾರ್ಕ್ ಕ್ಲೀನ್ ಮಾಡಿ ಅಲ್ಲಿಂದ ಸುತ್ತ ಹಾಕೊಂಡು, ಅಲ್ಲಿದು ಕ್ಯಾಟ್ ಶೆಲ್ಟರ್, ಓಲ್ಡ್ ಶೆಲ್ಟರ್, ಅಲ್ಲಿಂದ ಕ್ಲೀನ್ ಮಾಡಿ, ಅಲ್ಲಿಂದ ಕ್ಯಾಟ್ ಶೆಲ್ಟರ್ ನಮ್ದು, ಅದು ಕ್ಲೀನ್ ಮಾಡಿ, ಅಲ್ಲಿಂದ ಇಲ್ಲಿ ಅಂಗಳ. ಈಗ ಅಂಗಳ ಕ್ಲೀನ್ ಉಂಟಲ್ಲ, ಬೆಳಿಗ್ಗೆ ಬಂದು ನೋಡಿದ್ರೆ ಅಲ್ಲಿ ಸುರಾಗ್ತದೆ ಕಕ್ಕ ಮಾಡ್ಲಿಕ್ಕೆ. ಇಲ್ಲಿ ತನಕ ಕಕ್ಕವೇ, ಅದು ಫುಲ್ ಕ್ಲೀನ್ ಮಾಡಿ, ಇದು ಕ್ಲೀನ್ ಮಾಡಿ, ಆಮೇಲೆ
ಅಲ್ಲಿ ಹೇಗೂ ಒಲೆ ಬೆಂಕಿ ಇದು ಮಾಡಿ ಬರ್ತಾನೆ, ಬೇಯ್ತಾ ಇರ್ತದೆ ತನ್ನಷ್ಟಕ್ಕೆ. ಇಲ್ಲಿ ಕ್ಲೀನ್ ಮಾಡಿ ಊಟ ಹಾಕಿ ಮತ್ತೆ ಊಟ ಹಾಕ್ಲಿಕ್ಕೆ ಸ್ಟಾರ್ಟ್. ಎಷ್ಟು ಗಂಟೆಗೆ ಊಟ ಕೊಡ್ಬೋದು ನೀವು, ಬೆಳಗ್ಗೆ ಮತ್ತು ರಾತ್ರಿ? ಬೆಳಿಗ್ಗೆ ನನ್ನದವರಿಗೆ ಒಂದು 10 ಗಂಟೆಗೆ ಊಟ ಸಿಗ್ತದೆ. 10 ಗಂಟೆ ಎಣ್ಣೆ ಡೈಲಿ ಬೆಳಿಗ್ಗೆ 10 ಗಂಟೆಗೆ. ಸಂಜೆವರೆಗೆ ಒಂದು 6:30 ಗಂಟೆಗೆ ಊಟ ಹಾಕುದು. 6:30 ಫಸ್ಟ್ ಅನ್ನ ನೋಡ್ತೇನೆ, ಅನ್ನ ಖಾಲಿ ಆದ್ರೆ ಅಷ್ಟೇ ಹಾಕುದು ಊಟ, ಇಲ್ಲದಿದ್ರೆ ಹಾಕುದಿಲ್ಲ, ವೇಸ್ಟ್ ಮಾಡ್ಲಿಕ್ಕಿಲ್ಲ. ಸೊ ಮತ್ತೆ ಹೇಗೆ ಹೇಳುದು ಕೂಡ, ರಾತ್ರಿ ಬೇಯಿಸಿದಲ್ಲ ನೆಕ್ಸ್ಟ್ ಡೇಗೆ ನಂಗೆ ಉಳಿದ್ರು ಕೂಡ ಹಾಳಾಗುದಿಲ್ಲ, ಉಳಿದಿದ್ದು ಏನಾಗುದಿಲ್ಲ. ಬೆಳಿಗ್ಗೆ ಮಾಡಿದ್ದು ನೆಕ್ಸ್ಟ್ ಡೇಗೆ ಅದು ಹಾಳಾಗ್ತದೆ. ಅದಕ್ಕೋಸ್ಕರ ನಾವು ಬೆಳಿಗ್ಗೆ ಮತ್ತೆ ಸಂಜೆ 2 ಸಲ ಬೇಯಿಸ್ತೇವೆ. ಹಾಳಾಗ್ಬಾರ್ದು, ಸೆಕೆಗೆ ಇನ್ನೂ ಸಹ ಹಾಳಾಗ್ತದೆ ಬೇಗ. ಅದಕ್ಕೋಸ್ಕರ ಬೆಳಿಗ್ಗೆ ಮತ್ತೆ ರಾತ್ರಿ. ಹಾಗೆ ರಾತ್ರಿಗೆ ನಮ್ಗೆ 15 kg ಸಾಕಾಗ್ತದೆ. ಕೆಲವು ಮಕ್ಕಳದು ಉಳಿತದೆ, ಬೆಳಿಗ್ಗೆ 20 kg. ಬೆಳಿಗ್ಗೆ ಹೊಟ್ಟೆ ತುಂಬಾ ತಿಂತಾಳೆ. ಕೆಲವು ರಾತ್ರಿ ಕೆಲವೊಂದ್ಸಲ ಎಲ್ಲ ಮಕ್ಕಳದ್ದು ಸಹ ಉಳಿತದೆ, ಅಂದ್ರೆ ಅಷ್ಟು ಅನ್ನ ವೇಸ್ಟ್ ಆಗ್ತದೆ, ಇದು ವೇಸ್ಟ್ ಆಗ್ತದೆ. ಸೊ ಅದಕ್ಕೋಸ್ಕರ ನೋಡಿ ಪ್ಲೇಟ್ ಅಲ್ಲಿ ನೋಡಿ ಮತ್ತೆ ಬೇಯಿಸುದು. ಮೇಡಮ್, ಈ ಜಾಗ ಎಷ್ಟು ಎಕರೆ ಇದೆ? 1 ಎಕರೆ ಇದೆ. ನೀವೊಬ್ರು ಅನಿಮಲ್ ರೆಸ್ಕ್ಯೂರ್ ಆಗಿ ಒಂದು ಸೋಷಿಯಲ್ ಮೆಸೇಜ್ ಕೊಡ್ತೀರಾ, ಅಂದ್ರೆ ನೋಡ್ತಿರೋ ಜನರಿಗೆ ಪ್ರಾಣಿಗಳ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ಪ್ರಾಣಿಗಳಿಗೂ ನಮ್ಮ ಹಾಗೆ ಮನಸ್ಸಿರ್ತದೆ, ನಮ್ಮ ಹಾಗೆ ನೋವು ಆಗ್ತದೆ, ನಮ್ಮ ಹಾಗೆ ಹಸಿವು ಅನ್ನೋದು ಕೂಡ ಆಗ್ತದೆ. ಮನೆಯಲ್ಲಿ ಯಾರೇ ನಾಯಿಗಳನ್ನ ಸಾಕಿ, ಹೆಣ್ಣಾಗ್ಲಿ ಗಂಡಾಗ್ಲಿ, ಅವುಗಳಿಗೆ 6 ತಿಂಗಳಲ್ಲಿ ಸರ್ಜರಿ ಕಂಪಲ್ಸರಿ ಮಾಡಿ. ಯಾಕೆ ಹೇಳಿದ್ರೆ ಯೂಟ್ರಸ್ ಟಿವಿಟಿ ಅಂತ ಹೇಳ್ತೇವೆ, ವಜೈನದ ಕ್ಯಾನ್ಸರ್. ಸೊ ನಾಯಿಗಳಿಗೂ ಮೇಲಿಗೂ ಬರ್ತದೆ, ಫಿಮೇಲಿಗೂ ಬರ್ತದೆ. ಗಂಡು ನಾಯಿಗಳಿಗೆ ಯೂರಿನ್ ಪಾಸ್ ಮಾಡೋ ಜಾಗದಲ್ಲಿ ಕ್ಯಾನ್ಸರ್ ಬರ್ತದೆ. ಎಷ್ಟು ರೆಸ್ಕ್ಯೂ ಮಾಡಿದ್ದೇವೆ. ಸೊ ಅದಕ್ಕೋಸ್ಕರ ಅದೆಲ್ಲ ತಪ್ಪಿಸ್ಬೇಕು ಅಂದ್ರೆ ನೀವು ಮಾಡ್ಬೇಕು. ನೀವು ಕೇಳ್ಬೋದು ಅದು ಹೇಗೆ ಬರ್ತದೆ ಅಂತ ಹೇಳಿ. ಗಂಡು ನಾಯಿ ಹೆಣ್ಣು ನಾಯಿ ಯಾವುದೇ ಜಾಗದಲ್ಲಿ ಹೀಟಿಗೆ ಬಂದಿದ್ರು ಅದು ಗಂಡು ನಾಯಿಗೆ ಸ್ಮೆಲ್ ಬಂದ್ರೆ ಅದು ಹೋಗಿ ಮೇಟ್ ಆಗ್ತದೆ. ಆ ನಾಯಿಗೆ ಏನಾದ್ರು ಟಿವಿಟಿ ಇದ್ರೆ, ವಜೈನದ ಕ್ಯಾನ್ಸರ್ ಇದ್ರೆ ಈ ನಾಯಿಗೆ ಬರುವ ಚಾನ್ಸಸ್ ಇರ್ತದೆ. ಆಯ್ತಾ? ಮತ್ತೆ ನಮ್ಗೆ ಹೇಗೆ ಮನೆ ಇದೆ, ಅವುಗಳಿಗೂ ಕೂಡ ಮನೆ ಇರಬೇಕು, ಅವುಗಳಿಗೂ ಕೂಡ 2 ಹೊತ್ತು ಊಟ ಸಿಗ್ಬೇಕು, ಅವುಗಳಿಗೂ ಕೂಡ ಒಂಚೂರು ಪ್ರೀತಿ ಸಿಗ್ಬೇಕು, ಇರ್ಲೊಂಚೂರು ಜಾಗ ಸಿಗ್ಬೇಕು. ಸೊ ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ನಾಯಿ ಇದ್ರೆ ಮರಿ ಇಡದಾಗೆ ಆಪರೇಷನ್ ಮಾಡಿಸಿ. ಮತ್ತೆ ದೊಡ್ಡ ದೊಡ್ಡ ಡೈಲಾಗ್ಗಳು ಬರ್ತದೆ, ನಮ್ಗೆ ಮಗು ಬೇಕಂತ ಆಸೆ ಇರ್ತದೆ, ಅವುಗಳಿಗೆ ಇರುದಿಲ್ವಾ ಅಂತ ಹೇಳಿ. ನನಗೆ 1 ಅಲ್ಲ 10 ಆದ್ರೂ ನಾನು ಸಾಕ್ತೇನೆ. ನಾನು ಮನುಷ್ಯಳು ಜನ್ಮ ಕೊಟ್ಟದ್ದು, ನಾಯಿ ಜನ್ಮ ಕೊಟ್ಟದ್ದು. 10 ಹೆಣ್ಣಾದ್ರೆ ಯಾರು ಸಾಕ್ತಾರೆ? ಫಸ್ಟ್ ಬಾಲ ಎತ್ತಿ ಅಮ್ಮ ಆದವಳು ನೋಡ್ತಾಳೆ, ಹೀಗೆ ಬಾಲ ಎತ್ತಿ. ಆ ಹೆಣ್ಣ ಅದೊಂದು ತುಳುವಲ್ಲಿ ಹೇಳ್ತಾರೆ, ಕೊನೊತ್ತು ಬುಡುಮ್ಮೆ ಮಾರ್ಕೆಟ್ ಇಡು ಅಂತ ಹೇಳಿ, ತಗೊಂಡೋಗಿ ಬಿಡು ಮಾರ್ಕೆಟ್ ಅಲ್ಲಿ, ಹೆಣ್ಣಲ್ಲ ಅಂತ ಹೇಳಿ. ಸೊ ಅಮ್ಮ ಆದವಳು ಹೇಳ್ಬೇಕೇನು ಹೇಳಿದ್ರೆ, ಮನೆಗೆ ಬಂದ ನಾಯಿಯನ್ನ 6 ತಿಂಗಳಲ್ಲಿ ಕಂಪಲ್ಸರಿ ಆಪರೇಷನ್ ಮಾಡುವ. ಆರಾಮದಲ್ಲಿ 1 ನಾಯಿ ಇರ್ಲಿ ಸಾಕು. ನೀವು ಆಪರೇಷನ್ ಮಾಡಿ ನೀವು ಬೇಕಾದ್ರೆ 10 ನಾಯಿ ಸಾಕಿ, ತೊಂದರೆ ಇಲ್ಲ. ನಾವು ಇಷ್ಟು ಕ್ಯಾಂಪ್ ಮಾಡ್ತೇವೆ, ವರ್ಷದಲ್ಲಿ 4 ಕ್ಯಾಂಪ್ ಮಾಡ್ತೇವೆ. ನಾಯಿಗಳದ್ದು ಬೆಕ್ಕಿಗಳಿದೆ ಮೇಲೆ ಪುನಃ ಮಾಡ್ಲಿಕ್ಕೆ ಉಂಟು. ಇಷ್ಟು ಮಾಡಿದ್ರು ಕೂಡ ಬರ್ತಾ ಇರ್ತದೆ ಸರ್ಜರಿಗೆ. ಆದ್ರೂ ಕೂಡ ನಾಯಿ ಮರಿ ಸಿಗುದು, ಬೆಕ್ಕು ಮರಿ ಸಿಗುದು ಕಡಿಮೆ ಆಗುದಿಲ್ಲ. ಎಷ್ಟೇ ಮಾಡ್ಲಿ, ಕೆಲವರು ಹಠದಲ್ಲಿ ಅಂದ್ರೆ 2,500 ಕೊಡ್ಬೇಕಾ, 1,500 ಕೊಡ್ಬೇಕಾ, ಈ ತರ ಮಾಡ್ತಾರೆ. ಅದು ಸುಮ್ಮನೆ ನಾಯಿಗೆ ಯಾಕೆ ನಾವು ವೇಸ್ಟ್ ಮಾಡ್ಬೇಕು, ಬೆಕ್ಕಿಗೆ ಯಾಕೆ ನಾವು ವೇಸ್ಟ್ ಮಾಡ್ಬೇಕು? ಅದ್ರ ಬದಲು ನಾವು ಖರ್ಚು ಮಾಡ್ಬೋದು, ನಾವು ಹೋಟೆಲಿಗೆ ಹೋಗ್ಬೋದಲ್ಲ. ಸೊ ಈ ತರದೆಲ್ಲ ಬರ್ತದೆ. ನಿಮ್ಗೆ 1,500, 2,500, 3,500 ಪರ್ಮನೆಂಟ್ ಖರ್ಚದು. ಪರ್ಮನೆಂಟ್ ಅಲ್ಲ, ಒಂದು ಸಲ ಮಾಡಿದ ಮೇಲೆ. ಇನ್ನು ಕೆಲವರದ್ದು ಕೇಳಿಕೊಂಡು ಇಂಜೆಕ್ಷನ್ ಏನಾದ್ರು ಉಂಟಾ? ಇಂಜೆಕ್ಷನ್, ಟ್ಯಾಬ್ಲೆಟ್ಸ್ ಆ ತರ ಏನೂ ಇಲ್ಲ, ಸರ್ಜರಿ ಮಾತ್ರ ಮರಿ ಇಡದಾಗಿ. ಸೊ ಹಾಗೆ ಯಾರಾದ್ರೂ ಸಾಕಿದ್ರು ಕೂಡ ನಮ್ಮ ಹಾಗೆ ಅವುಗಳಿಗೆ ನೋವು ಆಗ್ತದೆ, ನಮ್ಮ ಹಾಗೆ ಹಸಿವಾಗ್ತದೆ, ನಮ್ಮಂತೆ ಅವುಗಳಿಗೆ ಇರ್ಲಿಕ್ಕೊಂದು ಜಾಗ ಬೇಕು. ಇದನ್ನೆಲ್ಲ ಥಿಂಕ್ ಮಾಡಿ ಸಾಕಬೇಕು. 14ರಿಂದ 15 ವರ್ಷದ ಕಮಿಟ್ಮೆಂಟ್ ಒಂದು ನಾಯಿ ಸಾಕಿದ ಮೇಲೆ, ಒಂದು ಬೆಕ್ಕು ಸಾಕಿದ ಮೇಲೆ. ಸಾಕಿ 4 ದಿವಸ ಶೋಕಿ ಮಾಡಿ, 4 ದಿವಸ ವಾಕಿಂಗ್ ಕರ್ಕೊಂಡೋಗಿ 5ನೇ ದಿವಸ ನಮ್ಗೆ ಆಗುದಿಲ್ಲ. ಯಾಕೆ ಹೇಳಿದ್ರೆ ಸಣ್ಣದಿರುವಾಗ ನಿಮ್ಗೆ ಚಂದ ಇರ್ತದೆ ನಾಯಿ ಮರಿಗಳೆಲ್ಲ, ದೊಡ್ಡದಾದ್ಮೇಲೆ ಚಂದ ಹೋಗ್ತದೆ, ಸಾಮಾನ್ಯ ನಮ್ಮ ಹಾಗೆ. ಸೊ ಆ ಚಂದ ಹೋದಾಗ ಅವುಗಳಿಗೆ ಬೇಕಾಗಿರುವುದಿಲ್ಲ. ನಾಯಿಯು ಬೇಡ, ಬೆಕ್ಕು ಬೇಡ. ಸೊ ಸಾಕುದು 14 ವರ್ಷದ ಕಮಿಟ್ಮೆಂಟ್. ಅದು 14 ವರ್ಷ ಸಾಕುವ ಯೋಗ್ಯತೆ ಇದ್ರೆ ಅಷ್ಟೇ ಸಾಕಿ, ಇಲ್ಲದಿದ್ರೆ ಸಾಕ್ಲಿಕ್ಕೆ ಹೋಗ್ಬೇಡಿ, ಅಷ್ಟೇ ಹೇಳೋದು ನಾನು. ಮೇಡಮ್, ನೆಕ್ಸ್ಟ್ ನಿಮ್ ಉದ್ದೇಶ ಏನ್ ಅಂದ್ರೆ ಫ್ಯೂಚರ್ ಅಲ್ಲಿ ಈ ಆಸರೆ ಫೌಂಡೇಶನ್ ನ ಯಾವ ರೀತಿ ನೋಡಕ್ ಇಷ್ಟಪಡ್ತೀರಾ? ಅಂದ್ರೆ ಯಾವ ಗೋಶಾಲ ಮಾಡ್ಬೇಕಂತ ಹೇಳಿ ತುಂಬಾ ಆಸೆ. ತುಂಬಾ ಎಷ್ಟು ಒಂದು 4-5 ವರ್ಷದ ಕನಸು ಗೋಶಾಲ ಮಾಡ್ಬೇಕಂತ ಹೇಳಿ. ಅದಕ್ಕೆ ಜಾಗ ಬೇಕು, ಹಣ ಬೇಕು. ಸೊ ದೇವ್ರ ಹತ್ರ ಬೇಡ್ಕೊಳ್ಳೋದು ಯಾವಾಗ್ಲೂ, ಒಂದು ಜಾಗ ಮತ್ತೆ ಹಣ ಪಟ್ಟ ಕೊಡು ಅಂತ ಹೇಳಿ. ಸೊ ಅದೊಂದು ಆಸೆ ತುಂಬಾ ಇದೆ, ಗೋಶಾಲ ಮಾಡ್ಬೇಕಂತ ಹೇಳಿ. ಹೇಗೆ ಹೇಳಿದ್ರೆ ಕೆಲವರು ಏನು ಮಾಡ್ತಾರೆ ಗೊತ್ತುಂಟಾ? ಈಗ ಸಾಕ್ತಾರೆ ಹಸುಗಳನ್ನ, ಏಜ್ ಆದ ತಕ್ಷಣ ಕೊಡ್ತಾರೆ, ಕಡಿಲಿಕ್ಕೆ ಕೊಡ್ತಾರೆ, ಯಾರಿಗಾದ್ರೂ ಕೊಡ್ತಾರೆ. ಇಲ್ಲ, ನನ್ನ ಕಣ್ಣೆದುರಿಗೆ ಆದದ್ದು ಇಲ್ಲೇ, ನನ್ಗೆ ಆಗ ಗೊತ್ತಿರ್ಲಿಲ್ಲ. ಕರುವನ್ನ ಹತ್ತಿಸ್ತಾ ಇದ್ದಾರೆ ಮೇಲೆ ಗಾಡಿಗೆ. ನಾನು ಕೇಳಿದೆ, ಯಾಕೆ ಆಂಟಿ ಕೇಳಿದೆ. ಅವರಿಗೆ ಎಷ್ಟಂತೆ ಗಂಡು ಕರು ಹೇಳಿದ್ರೆ, ನಂಗೆ ಗೊತ್ತಿಲ್ಲ, ನನ್ಗೆ ಅದು ಆ ವಿಷಯವೇ ಗೊತ್ತಿಲ್ಲ ಹಾಗೆ ಅಂತ ಹೇಳಿ. ಮನೆಗೆ ಬಂದು ಹೀಗೆ ಹೇಳಿದ್ರೆ, ಪಾಪ ಅದು ಗಂಡು ಕರುವನ್ನು ತಗೊಂಡೋಗ್ತಾರೆ. ನೀನ್ ಹೇಳ್ತಿ ಅದು ಗಂಡು ಕರುವನ್ನು ಸಾಕ್ಲಿಕ್ಕೆ, ಅದು ಕಡಿಲಿಕ್ಕೆ ಹೇಳಿದ್ರು. ನಂಗೆ ಆಗ ಬೇಜಾರಾಯ್ತು ತುಂಬಾ. ಸೊ ಅಂತವುಗಳನ್ನೆಲ್ಲ ನಮ್ಮ ಆಸರೆ ಗೋಶಾಲ ಮಾಡಿ ಅದರಲ್ಲಿ ಜಾಗ ಕೊಡಬೇಕು. ಮತ್ತೆ ಬೀದಿಯಲ್ಲಿ ತುಂಬಾ ಹಸುಗಳಿರ್ತವೆ, ಬಿಟ್ಟು ಬಿಡ್ತಾರೆ, ಅವುಗಳಿಗನ್ನು ಸಾಕ್ಬೇಕು. ಅಂದ್ರೆ ದೊಡ್ಡ ಜಾಗ ತಗೊಳ್ಬೇಕು, ಎಕರೆಗಟ್ಟಲೆ. ಫ್ರೀ ಆಗಿ ಕಟ್ಟಿ ಹಾಕ್ಲಿಕ್ಕಿಲ್ಲ. ಈ ಗೋಶಾಲೆಗಳಲ್ಲಿ ಕಟ್ಟಿ ಹಾಕ್ತಾರೆ, ಕಟ್ಟಿ ಹಾಕ್ಲಿಕ್ಕಿಲ್ಲ. ಫ್ರೀ ಪಾರ್ಟಿಷನ್ ಮಾಡಿ ಬಿಡುವಂತದ್ದು, ಆತರ ಮಾಡ್ಬೇಕು.
ಹೌದು ಹಾಗೆ ನನ್ನದು ಈಗ ಇಲ್ಲಿ ಕೂಡ ಅಷ್ಟೇ, ನಾನು ಯಾವಗಳನ್ನು ಕಟ್ಟು ಹಾಕುದಿಲ್ಲ, ನಿಜ. ಸಣ್ಣ ಸಣ್ಣ ಕೇಜಲ್ಲಿ ಹಾಕುದಿಲ್ಲ. ಕೇಜಲ್ಲಿ ಹಾಕಿದ ಅದು 2 ಮಾತ್ರ. ಯಾಕೆ ರೀಸನ್ ಇದೆ. ಹೌದು. ಇವುಗಳು ಯಾವ್ದನ್ನು ಕೂಡ ನಾನು ಹಾಕುದಿಲ್ಲ, ಎಲ್ಲ ಫ್ರೀ ಬಿಡ್ತೇನೆ. ಈಗ ನೀವಾದ್ಮೇಲೆ ನೆಕ್ಸ್ಟ್ ಇದನ್ನ ಯಾರು ಕಂಟಿನ್ಯೂ ಮಾಡ್ತಾರೆ? ಮಗ ಅವ್ರಿಗೂ ಆಸಕ್ತಿ ಇದೆಯಾ? ತುಂಬಾ ಅವಳಿಗೆ ನಾಯಿ ಹೇಳಿದ್ರೆ ತುಂಬಾ ಇಷ್ಟ, ಬೆಕ್ಕು ಹೇಳಿದ್ರೆ ತುಂಬಾ ಇಷ್ಟ. 2 ತಿಂಗಳಿನ ಮಗು ಇದ್ದಾಗ, ನಾನು ಕೊರೋನಾ ಟೈಮಲ್ಲಿ ಪ್ರೆಗ್ನೆಂಟ್ ಆದದ್ದು. ಸೊ 2 ತಿಂಗಳ ಮಗು ಇದ್ದಾಗ ಅವಳನ್ನು ಬಿಟ್ಟು ಹೋಗ್ತಿದ್ದೆ ನಾನು. NIT ಗೊತ್ತಿರ್ಬೋದು ನಿಮ್ಗೆ, NIT ಕಾಲೇಜ್ ಕ್ಯಾಂಪಸ್ ಗೊತ್ತಿದ್ಯಾ? ಅಲ್ಲಿ ನಾಯಿಗಳಿಗೆ ಊಟ ಸಿಗ್ತಾ ಇಲ್ಲ, ಮಣ್ಣು ತಿಂತಾ ಇದ್ದೇವೆ ನಾಯಿ ಹೇಳಿದ್ರು. ಚಂದೇ ಸೊ ಅದಕ್ಕೆ ಹೇಳಿ ನಾನು ಹೇಗೆ ಇರ್ಲಿ, ಅದಕ್ಕೆ ಅವಳನ್ನು ಬಿಟ್ಟು ನನ್ನ ಗಂಡ ನೋಡ್ಕೊಳ್ತಾ ಇದ್ರು. ಅವಳನ್ನು ಬಿಟ್ಟು ನಾನು ಹೋಗಿ ಫೀಡ್ ಮಾಡಿ ಬರ್ತಾ ಇದ್ದೆ. ಬೆಳಗ್ಗೆ ಒಂದು 7 ಗಂಟೆಗೆ ಹೋದ್ರೆ ಆಟೋದಲ್ಲಿ ಹೋಗುದು. 20 ಲೀಟರ್ 2 ಬಕೆಟ್ ನಮ್ಮದು, 40 ಲೀಟರ್ ಬಕೆಟ್. ಆ ಬಕೆಟ್ ಹಿಡ್ಕೊಂಡು ಅನ್ನ ಹಾಕಿ ಬರುದು. ಪರ್ಟಿಕ್ಯುಲರ್ಗೆ ಒಂದೊಂದು ನಾಯಿಗೆ ಒಂದೊಂದು ಅನ್ನ, ಅಂದ್ರೆ ಇದು ಪೇಪರ್ ಇಲ್ಲದಿದ್ರೆ ಎಲೆ ಹಾಕಿ ಹಾಕ್ತಾ ಇದ್ದದ್ದು. ಈಗ ಎಲ್ಲ ರಾಶಿ ಹಾಕಿ ಬಿಟ್ರೆ ನಾಯಿಗಳು ಎಲ್ಲ ರಾಶಿ ಬೀಳ್ತವೆ, ಕೆಲವರಿಗೆ ಸಿಗುದೇ ಇಲ್ಲ ಊಟ. ಹಾಗೆ ನಾನು ಪರ್ಟಿಕ್ಯುಲರ್ ಒಂದೊಂದು ಎಲೆ ಇಟ್ಟು ಮಾಡ್ತಾ ಇದ್ವಿ ನಾವು. ಎಲೆ ಕೂಡ ನಮ್ಗೆ ಇದು ಗೊತ್ತಿದ್ಯಾ ನಿಮ್ಗೆ, ಟೀ ವುಡ್ ಇದೆಯಲ್ಲ, ಟೀ ವುಡ್ ಬರ್ತದೆ, ಅದ್ರದ್ದು ಎಲೆ ದೊಡ್ಡದಲ್ಲ. ಸಂಜೆ ಆಗುವಾಗ ಅದನ್ನ ತೆಗೆಯುವ ಕೆಲಸ ನಮ್ಗೆ. ಆಗಷ್ಟು ನಾಯಿ ಇರ್ಲಿಲ್ಲ, ಆಗೊಂದು 35 ಇದ್ದದಷ್ಟೇ. ಎಲ್ಲ ತೆಗ್ದು ಹಿಡ್ಕೊಂಡು ಹೋಗುದು. ಈಗ್ಲೂ ಕೂಡ ಆ ನಾಯಿಗಳು ಇದ್ರೆ ಉಂಟಲ್ಲ, ನನ್ನ ಗುರುತು ಹಿಡಿತವೆ. ಅಷ್ಟು ಪ್ರೀತಿ. ನಾಯಿಗಳು ಮರೆಯುವುದಿಲ್ಲ. ನನ್ನ ಮಗಳಿಗೆ ತುಂಬಾ ಇಷ್ಟ. ದೇವ್ರ ಹತ್ರ ಬೇಡಿ 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 ನನಗೆ ಹೆಣ್ಣು ಮಗು ಬೇಕಂತ ಹೇಳಿ ಬೇಡ್ಕೊಂಡು, ನಾನು ಕೊರಗಜ ನಾನು ತುಂಬಾ ನಂಬ್ತೇನೆ ಅಜ್ಜನ. ಸೊ ಅವರ ದಯದಿಂದ ಬಹುಶಃ ಇಷ್ಟು ದೊಡ್ಡ ಮಟ್ಟದಲ್ಲಿ ಆದದ್ದು ನಮ್ಮ ಆಸರೆ. ಬೇಡ್ಕೊಂಡು ಯಾಕೆ ಹೇಳಿದ್ರೆ, ಕೆಲವರು ನಮ್ಮ ಅತ್ತೆ ಇಲ್ಲ ನಮ್ಮ ಎಲ್ಲ ಹೊಟ್ಟೆ ನೋಡುವಾಗ ಹೇಳ್ತಾರೆ ಗಂಡು ಮಗು ಗಂಡು ಮಗು ಅಂತ. ನಂಗೆ ಹೆಣ್ಣೆ ಬೇಕು ಅಂತ ಹೇಳಿ, ನನ್ನದನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ. ಸೊ ಹಾಗೆ ನನ್ನ ನಂತರ ಅದಕ್ಕೆ ದೇವ್ರ ಹತ್ರ ಭಯ ಒಂದೇ, ಬೇಗ ಕರ್ಕೊಂಡು ಹೋಗ್ಬೇಡ ಅಂತ. ನನ್ನ ಮಗಳನ್ನ ವೆಟರ್ನರಿ ಮಾಡ್ಬೇಕಂತ ಒಂದು ಆಸೆ ಇದೆ. ಇದು ನನ್ನದು ಮುಂದುವರಿಬೇಕಂತ ಹೇಳಿ ಆಸೆ ಇದೆ. ಸೊ ಅಲ್ಲಿ ತನಕ ನಾನು ಇರ್ಬೇಕು. ನನ್ನ ಮಗಳಿಗೆ ಆ ಜವಾಬ್ದಾರಿ ಕೊಟ್ಟು ಮತ್ತೆ ನಾನು ಹೋದ್ರೆ ಬೇಜಾರಿಲ್ಲ ಅಂತ ಹೇಳಿ. ಯಾವಾಗ ಅದು ಒಂದು ಭಯ, ಮತ್ತೆ ಯಾವ್ದ್ರಲ್ಲೂ ನಂಗೆ ಭಯ ಅನ್ನೋದಿಲ್ಲ. ಆಚೆ ಜನರ ಸಪೋರ್ಟ್ ಯಾವ ರೀತಿ ಇದೆ ಮೇಡಮ್ ನಿಮ್ಗೆ? ಸಪೋರ್ಟ್ ತೊಂದ್ರೆ ಇಲ್ಲ. ಒಂದಷ್ಟು ಜನರ ಈಗ ಎಲ್ಲ 5 ಬೆರಳುಗಳು ಒಂದೇ ರೀತಿ ಇರೋದು. ಅದ್ರಲ್ಲಿ ಈಗ ನಮ್ಮ 100% ಜನರಲ್ಲಿ ತಗೊಂಡ್ರೆ 75% ನಮ್ಮ ಆಸರೆನ ಹೊಗಳ್ತಾರೆ, 25% ನನ್ನನ್ನು ತೆಗಳ್ತಾರೆ, ನನ್ನ ಕೆಲಸವನ್ನು ತೆಗಳ್ತಾರೆ. ತುಂಬಾ ಜನ ಹೇಳುದು ಸಾಕ್ಷಿ ಹಣ ಮಾಡಿದ್ಲು ಅಂತ ಹೇಳಿ. ನಾನು ಒಂದಷ್ಟು ವಿಡಿಯೋಗಳಲ್ಲಿ ನನ್ನ ಬಗ್ಗೆ ತುಂಬಾ ಹೇಳಿದ್ರು, ಸಾಕ್ಷಿ ಹಣ ಮಾಡಿದ್ಲು, ಯಾವಾಗ್ಲೂ ನೋಡಿದ್ರು ಸಾಕ್ಷಿ 1 ದಿವಸದ ಫುಡ್ ಅಷ್ಟು ಹಾಕ್ತಾಳೆ, ಸಾಕ್ಷಿ ಇದು ಬೇಕು ಅದು ಬೇಕು. ಇಲ್ಲಿ ಬಂದು ನೋಡಿದ್ರೆ ಅಷ್ಟೇ ಗೊತ್ತಾಗೋದು ನಾನಿಲ್ಲಿ ಎಷ್ಟು ಕೆಲಸ ಮಾಡಿಸಿದ್ದೇನೆ, ಎಷ್ಟು ಕೆಲಸ. ಯಾವ ನಾಯಿಗಳು ಕೂಡ ಕೆಟ್ಟ ಪರಿಸ್ಥಿತಿಯಲ್ಲಿ ಇಲ್ಲ, ಎಲ್ಲ ಹೆಲ್ದಿ ಆಗಿದೆ. ಯಾಕೆಂದ್ರೆ ಅಷ್ಟು ಕಷ್ಟ ಪಡ್ತೇನೆ. ಇಲ್ಲಿಂದ ನಂಗೆ ರಿಕ್ಷಕ್ಕೆ ಹೋಗ್ಲಿಕ್ಕೆ 1200 ಬೇಕು ಮಂಗಳೂರಿಗೆ. ನಾನು ಮಂಗಳೂರಿಗೆ ಹೋಗುದು. ಸೊ ಈಗ ಆಂಬುಲೆನ್ಸ್ ಅಂತ ಹೇಳಿ ಒಂದು ಹಾಕಿದ್ದೇನೆ, ಆಂಬುಲೆನ್ಸ್ ಬೇಕು ಅಂತ ಹೇಳಿ. ಅದು ಕೂಡ ನಂಗೆ ಮ್ಯಾನುವಲ್ ಬೇಡ, ಆಟೋ ಗೇರೇ ಬೇಕಂತ ಹೇಳಿ. ಯಾಕೆ ಹೇಳಿದ್ರೆ ಆಟೋ ಗೇರ್ ನಾನು ಬಿಟ್ಕೊಂಡು ಹೋಗ್ಬೋದು, ಡ್ರೈವರ್ನ ಇಟ್ಟು ನಾನು ರೆಸ್ಕ್ಯೂ ಮಾಡ್ಲಿಕ್ಕಿಲ್ಲ. ನನ್ನ ಕೆಲಸ ನಾನೇ ಮಾಡ್ಬೇಕು, ನಂಗೆ ಅದರಲ್ಲಿ ಖುಷಿ ಇದೆ. ಸೊ ಮತ್ತೆ ಇನ್ನು ಕೆಲವರು ಹೇಗೆ ಹೇಳಿದ್ರೆ, ಈ ಪ್ರಾಣಿಗಳ ಕೆಲಸನೇ ಮಾಡ್ತಾರಲ್ಲ ಅವರೇ ತೆಗಳ್ತಾರೆ. ಅಂದ್ರೆ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗುದು. ಈಗ ನೋಡಿ ಮಂಗಳೂರಲ್ಲಿ ರಿಜಿಸ್ಟ್ರೇಟ್ ಟ್ರಸ್ಟ್ ಇರುದು ಒಂದು, ಮಂಗಳೂರಲ್ಲಿ ಎನಿಮಲ್ ಕೇರ್ ಟ್ರಸ್ಟ್ ರಿಜಿಸ್ಟರ್ ಆಗಿರೋದು ಒಂದು, ನನ್ನದು ಆಸರೆ ಎನಿಮಲ್ ಟ್ರಸ್ಟ್ ಅಂತ ಹೇಳಿ. ನಾವು ಇಷ್ಟು ಲೀಗಲ್ ಆಗಿದ್ರು ಕೂಡ ನಮಗೂ ಹೇಳ್ತಾರೆ. ಈಗ ನಾವು ATG ಮಾಡಿದ್ದೇವೆ, ಮಂತ್ಲಿ ನಾವು ಇಯರ್ಲಿ ನಾವು ರಿಟರ್ನ್ ಮಾಡ್ತೇವೆ, ಎಲ್ಲ ರೆಸಿಪ್ಟ್ ಎಲ್ಲ ಫಾಲೋ ಮಾಡ್ತೇವೆ. ಆದ್ರೂ ಕೂಡ ನಮ್ಗೆ ಹೇಳ್ತಾರೆ ಸಾಕ್ಷಿ ಎಷ್ಟು ಹಣ ಮಾಡಿದ್ಲು ಗೊತ್ತುಂಟಾ. ಆದ್ರೆ ಒಂದಷ್ಟು ಜನರಿಗೆ ಬಹುಶಃ ಅನ್ಕೊಂಡಿದ್ದಾರೆ ಹೇಳಿ, ನಾವು ಗಂಡ ಹೆಂಡತಿ ಇಬ್ರು ಕೂಡ ಮನೇಲಿ ಇರೋದು. ನನ್ನ ಗಂಡ ಒಳ್ಳೆ ಸಂಬಳ ತಗೊಳ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ, ಅವರೇ ನಂಗೆ ತಿಂಗಳಿಗೆ ಒಂದು 10-15 ಸಾವಿರ ರೂಪಾಯಿ ಕೊಡ್ತಾರೆ. ಸೊ ಹಾಗಿರುವಾಗ ಮತ್ತೆ ನನ್ನ ಪರ್ಸನಲ್ ಲೈಫೇ ಬೇರೆ ಇರ್ತದೆ, ನನ್ನದು ಇದೇ ಬೇರೆ ಇರ್ತದೆ. ನನ್ನದು ನೀವು ಆಸರೆ ಎನಿಮಲ್ ಟ್ರಸ್ಟ್ ಪೇಜ್ ಬೇರೆ, ನನ್ನ ಸಾಕ್ಷಿ ಸುನಿಲ್ ಕಾಮತ್ ಪೇಜೇ ಬೇರೆ. ಅದ್ರಲ್ಲಿ ನನ್ನ ಫೋಟೋಸ್ ಹಾಕ್ತೇನೆ, ನನ್ನ ವಿಡಿಯೋಸ್ ಹಾಕ್ತೇನೆ. ಅದನ್ನ ಕಂಪೇರ್ ಮಾಡ್ತಾರೆ, ಇವಳು ನೋಡಿ ಡೊನೇಷನ್ ತಗೊಂಡಿದ್ದಕ್ಕೆ ಅಂತ ಹೇಳಿ. ಅದಕ್ಕೆ ಒತ್ತಿ ಹೇಳುದು, ನನ್ನ ಗಂಡ ಕೆಲಸ ಮಾಡ್ತಾರೆ, ನನ್ನ ಗಂಡ ಕೆಲ್ಸಕ್ಕೆ ಹೋಗ್ತಾರೆ, ಮನೇಲಿ ಕೂತು ತಿನ್ನುವರಲ್ಲ, ಅವರಿಂದಲೇ ನಮ್ಮ ಮನೆ ನಡೀತಾ ಉಂಟು, ಅವರಿಂದಲೇ ನಾನು ಇಷ್ಟು ಚಂದ ಮಾಡಿ ರೆಡಿ ಆಗುದು ಅಂತ ಹೇಳಿ ಒತ್ತಿ ಹೇಳುದು. ಹಾಗೆ ಮೇಡಮ್, ಅಂದ್ರೆ ನಾನು ಈ ರೀತಿ ಸುಮಾರು ಜನರನ್ನ ಈ ರೀತಿ ರೆಸ್ಕ್ಯೂ ಮಾಡಿರೋರನ್ನ ನೋಡಿದೀನಿ. ಅಂದ್ರೆ ಯಾರು ಇದನ್ನ ದುಡ್ಡಿಗೋಸ್ಕರ ಮಾಡಕ್ ಚಾನ್ಸೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಅನಿಮಲ್ ಬಗ್ಗೆ ಒಂದು ಪ್ರೀತಿ ಇದ್ರೆ ಮಾತ್ರ ಮಾಡಕ್ಕಾಗೋದು. ನಾನು ಅದೇ ಹೇಳುದು, ಸರಿ ನಾನು ಹಣ ಮಾಡಿದ್ದೀನಿ ಅಂತ ಹೇಳಿ ನಿಮ್ಗೆ ಅಷ್ಟೊಂದು ಇದೆಯಾ? 4 ನಾಯಿ ನೀವು ತಗೊಂಡೋಗಿ ನಾನು ಕೊಡ್ತೇನೆ, ನೀವು ಹಣ ಮಾಡಿ. ಒಬ್ಬನಿಗೆ ನಾನು ಹಾಗೆ ಹೇಳಿದ್ದೆ, ಇವಳು ಹಣ ಮಾಡುವ ಪ್ಲಾನ್ ಅಂತ ಹೇಳಿ. ಹೌದು, ಬೆಳಿಗ್ಗೆ 8 ಗಂಟೆ ಆದ್ರೆ ಒಂದು ಪಾತ್ರೆ ಇಟ್ಕೊಂಡು ಅಲ್ಲಿ ಅಂಗಳದಲ್ಲಿ ನಿಲ್ಲುದು, ತೋರಿಸಿದೆ ನಾನು ಅವರಿಗೆ. ಅಂಗಳದಲ್ಲಿ ನಿಲ್ಲುದು, ಮೇಲೆ ನೋಡುದು, ಬಡ ಹಣ ಬೀಳ್ತದೆ, ತಗೊಂಡೋಗಿ ಒಳಗೆ ರಾಶಿ ಹಾಕುದು. ನೀನೊಂದು ಕೆಲಸ ಮಾಡು, ನಾಳೆ ಈಗ ಆಯ್ತಲ್ಲ 8 ಗಂಟೆ, ನಾಳೆ 8 ಗಂಟೆಗೆ ಬಾ ನೀನು, ನಾನು ಮತ್ತೆ ನೀನು ಇಬ್ರು ನಿಲ್ಲುವ, ಯಾರಿಗೆ ಜಾಸ್ತಿ ಸಿಗ್ತದ ನೋಡುವ ಅಂತ ಹೇಳಿ ಹಾಗೆ ಹೇಳ್ತೇನೆ ನಾನು. ಸೊ ಹಣ ಮಾಡುದಿದ್ರೆ ನೀವು ತಗೊಂಡೋಗಿ ಸಾಕ್ಬೋದಲ್ಲ. ನಮ್ಮದು ಎಷ್ಟು ಲೋನ್ ಇದೆ, ನನ್ನದೆಷ್ಟು ಸಾಲ ಇದೆ,
ಅದು ನನಗೆ ಮಾತ್ರ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ. ಮತ್ತೆ ಕೆಲವರಿಗೆ ಸಾಕ್ಷಿ ಜೋರು ಸರಿ ಮಾತಾಡುದಿಲ್ಲ, ಇಂಥವರಿಗೆ ನಾನು ಒಳ್ಳೆ ರೀತಿಯಲ್ಲಿ ಮಾತಾಡೋ ಅಗತ್ಯನೇ ಇಲ್ಲ ಅಲ್ವಾ. ನಾನು ಯಾರ ಹತ್ರ ಒಳ್ಳೆ ರೀತಿಯಲ್ಲಿ ಮಾತಾಡ್ಬೇಕು? ನನ್ನ ಮೇಲೆ ನಂಬಿಕೆ ಇಡ್ತಾರಾ, ನನ್ನ ಕೆಲಸದ ಮೇಲೆ ನಂಬಿಕೆ ಇಡ್ತಾರಾ, ನನ್ನ ಮಕ್ಕಳನ್ನು ಅವರ ಮಕ್ಕಳಾಗಿ ಪ್ರೀತಿಸ್ತಾರಾ, ಅದನ್ನ ಅವ್ರ ಹತ್ರ ನಾನು ಒಳ್ಳೆ ರೀತಿಯಲ್ಲಿ ಮಾತಾಡ್ತಾರೆ. ಅವರಿಗೆ ನನ್ನ ಕೆಲಸದ ಮೇಲೆ ನಂಬಿಕೆ ಇಲ್ಲ, ನನ್ನ ಮೇಲೆ ನಂಬಿಕೆ ಇಲ್ಲ, ನನ್ನ ಮಕ್ಕಳನ್ನು ನೋಡಿದ್ರೆ ಆಗೋದಿಲ್ಲ. ಹಾಗಿರುವಾಗ ನಾನು ಅವ್ರ ಹತ್ರ ಒಳ್ಳೆ ರೀತಿಯಲ್ಲಿ ಮಾತಾಡೋ ಅಗತ್ಯನೇ ಇಲ್ಲ. ಸೊ ನನ್ನ ಪಾಲಿಸಿ ಹಾಗೆ. ಓಕೆ ಮೇಡಮ್, ಕೊನೆಯದಾಗಿ ಮೇಡಮ್, ಅಂದ್ರೆ ಈಗ ನೋಡ್ತಿರೋ ಜನರು ನಿಮ್ಗೆ ಏನಾದ್ರು ಸಪೋರ್ಟ್ ಮಾಡ್ಬೇಕು, ಹೆಲ್ಪ್ ಮಾಡ್ಬೇಕು ಅಂತ ಅನ್ಸಿದ್ರೆ ನಿಮ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡೋದು ಅಥವಾ ಯಾವ ರೀತಿ? ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ, ಸೊ ನೀವು ನನಗೆ ಕಾಲ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು, ಯಾವ ರೀತಿ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ಬೋದು. ಇಲ್ಲ ನೀವು ಡೈರೆಕ್ಟ್ ವಿಸಿಟ್ ಮಾಡೋದಾದ್ರು ಖಂಡಿತವಾಗ್ಲೂ ವಿಸಿಟ್ ಮಾಡ್ಬೋದು ನಮ್ಮ ಆಸರೆಗೆ. ಎನಿ ಟೈಮ್ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಓಪನ್ ಇರುತ್ತೆ. 6 ಗಂಟೆ ಮ್ಯಾಕ್ಸಿಮಮ್. 6 ಗಂಟೆ ನಂತರ ನಾನು ಬೇಡ ಹೇಳ್ತೇನೆ, ರೆಸಿಡೆನ್ಷಿಯಲ್ ಏರಿಯಾ, ನಾಳೆ ಅವ್ರಿಗೂ ಕಿರಿಕಿರಿ ಆಗ್ಬಾರ್ದು. ಸಂಡೇ ಒಂದು ದಿವಸ ನನಗೆ ಸಿಗುದು ರೆಸ್ಟ್. ಸಂಡೇನು ನನ್ನ ಕೆಲಸ ಇರ್ತದೆ, ಆ ದಿವಸ ನಾನೊಂದು ಮಲಗಬೇಕು ಸಂಡೇ. ಸೊ ಹಾಗಾಗಿ ಸಂಡೇ ಒಂದು ಬರಬೇಡಿ, ಬಾಕಿ ಟೈಮಲ್ಲಿ ಬನ್ನಿ. ಇನ್ನು ಕೆಲವರು ಆಫೀಸ್ ವರ್ಕ್ ಇರ್ತದೆ, ಸಂಡೇ ಬರ್ತಾರೆ ಹೇಳ್ತಾರೆ. ಸರಿ, ಹಾಗಿರುವಾಗ 10 ಗಂಟೆ 12 ಗಂಟೆ ತನಕ ಬೇಕಾದ್ರೆ ನಾನು ಹೇಳ್ತೇನೆ, ಕಾಲ್ ಮಾಡಿ ಬನ್ನಿ, ತೊಂದರೆ ಇಲ್ಲ. ರೈಸ್ ಕಳಿಸ್ಬೋದು, ಫುಡ್ ಕಳಿಸ್ಬೋದು, ಇಲ್ಲಿ ಬಂದು ನೀವು ಸಪೋರ್ಟ್ ಮಾಡ್ಬೋದು. ನೀವು ಟ್ಯಾಕ್ಸ್ ಕಟ್ತಾ ಇದ್ರು ಕೂಡ ನಮ್ಮಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಖಂಡಿತವಾಗ್ಲೂ ಇದೆ. 50% ಟ್ಯಾಕ್ಸ್ ಬೆನಿಫಿಟ್ ಇದೆ. ಚೆಕ್ ಮುಖಾಂತರ, ಅಕೌಂಟ್ ಮುಖಾಂತರ ಕೊಟ್ರೆ ನಿಮಗೆ 50% ಟ್ಯಾಕ್ಸ್ ಬೆನಿಫಿಟ್ ಇದೆ. ಸೊ ಅದನ್ನು ಕೂಡ ಮಾಡ್ಬೋದು. ಇಲ್ಲ ನೀವು ಕಂಪನೀಸ್ ಗಳಲ್ಲಿ ವರ್ಕ್ ಮಾಡ್ತಾ ಇದ್ರೆ, CSR ಫಂಡ್ ನಿಮ್ಮ ಕಂಪನಿ ಕೊಡ್ತಾ ಇದೆ ಹೇಳಿದ್ರೆ ನಮ್ಮನ್ನು ನೀವು ಅಪ್ರೋಚ್ ಆಗಿ. ಯಾಕೆ ಹೇಳಿದ್ರೆ ನಮಗೆ ತುಂಬಾ ಹೆಲ್ಪ್ ಬೇಕು, ತುಂಬಾ ಬೇಕು. ಕ್ಯಾಟ್ ಹೌಸ್ ಮಾಡಿದ್ದೇವೆ, ಅದರ ಮೇಲೆ ಒಂದು ಮಾಡುವ ಪ್ಲಾನ್ ಅಲ್ಲಿ ಇದ್ದೇವೆ. ಯಾಕೆ ಹೇಳಿದ್ರೆ ಡಾಕ್ಟರ್ಸ್ ಗಳು ಬಂದಾಗ, ಸ್ಟಾಫ್ ಗಳು ಬಂದಾಗ ನಾವು ಹೋಟೆಲ್ ಅಲ್ಲಿ ಸ್ಟೇ ಮಾಡಿಸ್ತೇವೆ. ಇಲ್ಲಿ ಮಾಡಿದ್ರೆ ಅದೊಂದು ನಮ್ಗೆ ಹಣ ಉಳಿತದೆ. ಸೊ ಅದಕ್ಕೊಂದು ಸುಮಾರು 10-15 ಸಾವಿರ ನಾವು ಖರ್ಚು ಮಾಡಬೇಕು. ವರ್ಷದಲ್ಲಿ 4 ಕ್ಯಾಂಪ್ ಹೇಳೋದು ಸುಮಾರು ಖರ್ಚಾಗ್ತದೆ. ಅದಕ್ಕೋಸ್ಕರ ಇಲ್ಲಿ ಮಾಡಬಹುದು. ಹಾಗೆ ಅಲ್ಲೇ ಕ್ಯಾಟ್ ಹೌಸಿನ ಮೇಲೆಯೇ ಕ್ಯಾಟ್ ಸೆಕ್ಷನ್ ಅಂದ್ರೆ OT ಸೆಕ್ಷನ್ ಮಾಡುವ ಅಂತ ಹೇಳಿ ಪ್ಲಾನ್ ಅಲ್ಲಿ ಇದ್ದೇವೆ. ಸೊ ನೀವು CSR ಫಂಡ್ ಇದ್ರೆ ನೀವು ಖಂಡಿತವಾಗ್ಲೂ ಸಪೋರ್ಟ್ ಮಾಡಬಹುದು. ಆಂಬುಲೆನ್ಸ್ ಬೇಕಂತ ಹೇಳಿ ನಾವು ಆಲ್ರೆಡಿ ಪೋಸ್ಟ್ ಹಾಕಿದೆ. ಸೊ ನೀವು ಅದಕ್ಕೂ ಕೂಡ ಸಪೋರ್ಟ್ ಮಾಡಬಹುದು. ಸರಿ, ನಮ್ಮ ಹತ್ರ ಏನೂ ಇಲ್ಲ ಮೇಡಮ್, ನಂಗೆ ನಿಮ್ಮ ನೋಡ್ಬೇಕು, ನಮ್ಮ ನಾಯಿಗಳನ್ನ ನೋಡ್ಬೇಕು, ಖಂಡಿತವಾಗ್ಲೂ ಬರ್ಬೋದು. ನೀವು ಅಲ್ಲೇ ಕೂತ್ಕೊಂಡು ನಂಗೆ ಆಶೀರ್ವಾದ ಮಾಡಿದ್ರು ಕೂಡ ಖುಷಿಯೇ. ಸೊ ಇನ್ನಷ್ಟು ಕೆಲಸಗಳು ಮಾಡ್ಲಿಕ್ಕೆ ಬಾಕಿ ಇದೆ. ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ಬೇಕು. ನಿಮ್ಮಿಂದಾಗಿ ನಡೀತಾ ಇರುವಂತಹ ಸಂಸ್ಥೆ, ಯಾವುದೇ ಕಾರ್ಪೊರೇಷನ್, ಯಾವುದೇ ಸರ್ಕಾರದಿಂದ 1 ರೂಪಾಯಿ ಸಹಾಯ ಇಲ್ಲ. ಸೂಪರ್ ಮೇಡಮ್, ಅಂದ್ರೆ ನಿಮ್ ಕೆಲಸ ಇದೇ ರೀತಿ ಇನ್ನೂ ವರ್ಷಾನ್ಗಟ್ಲೆ ಕಂಟಿನ್ಯೂ ಆಗ್ಲಿ ಅಂತ ಹೇಳ್ತಾ, ಸೊ ನೋಡ್ತಿರೋ ಜನರಿಗೂ ಅಂದ್ರೆ ಇದಾಗಿತ್ತು ಅಂದ್ರೆ ಕಂಪ್ಲೀಟ್ ಆಸರೆ ಫೌಂಡೇಶನ್ ಅಲ್ಲಿ ಅನಿಮಲ್ ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅಂತ. ಸೊ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಅಂಡ್ ಸಾಕ್ಷಿ ಅವರು ಹೇಳಿದ್ರು ಅಂದ್ರೆ ಅವ್ರ ಫೌಂಡೇಶನ್ ಬಗ್ಗೆ, ಅಂಡ್ ಅವ್ರಿಗೇನಾದ್ರೂ ನಿಮಗೆ ಸಹಾಯ ಮಾಡಬೇಕು ಅಂತ ಅನ್ಸಿದ್ರೆ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ನಿಮ್ಗೆ ಏನಾದ್ರು ಸಹಾಯ ಮಾಡಬೇಕು ಅನ್ಸಿದ್ರೆ ಸಹಾಯ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅವರ ವಿಡಿಯೋ ಜೊತೆ ಆದಷ್ಟು ಬೇಗ ಬರ್ತೀನಿ. ಸ್ಟೇ ಟ್ಯೂನ್, ಬೈ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಯ್, ಹಾಯ್ ಹಾಯ್, ನಿನ್ನ ಹೆಸರೇನು? ಧ್ರುವತಿ. ನೀನು? ದಕ್ಷ. ಏನು ಓದ್ತಾ ಇದ್ದೀರಾ ನೀವು? ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಾ ನೀನು? LKG. ಯಾವ ಸ್ಕೂಲು? ವಿದ್ಯಾದಾಯಿನಿ. ನೀನು? ಸೆಕೆಂಡ್ ಸ್ಟ್ಯಾಂಡರ್ಡ್. ಸೇಮ್ ಅದೇ ಸ್ಕೂಲಾ? ಹಾಂ, ಸೇಮ್ ಸ್ಕೂಲ್. ಓಕೆ, ಬಾಯ್ ಬಾಯ್ ಬಾಯ್.